ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಮನೇನ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ಫುಲ್ ಆಗುವಂಥ ಕೆಲವೊಂದು ಪ್ರಾಡಕ್ಟ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ತುಂಬ ದಿನಗಳಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದಂಥ ವಿಡಿಯೋ. ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ಬೆಡ್ ಸ್ಪ್ರೆಡ್ಸು, ಬ್ಲಾಂಕೆಟ್ಸ್ ಎಲ್ಲ ತೋರಿಸಿದಾಗ ತುಂಬ ಜನ ಲಿಂಕ್ಸ್ ಕೊಡಿ ಅಂತ ಕಮೆಂಟ್ ಮಾಡಿದ್ದೀರಾ. ಸೊ ಫೈನಲಿ ಈ ಒಂದು ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟಿರುವಂಥ ಲಿಂಕ್ಸ್ನ ಪ್ರೊವೈಡ್ ಮಾಡ್ತೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ಐಕಿಯಾ ಶಾಪಿಂಗ್ ಬ್ಲಾಗ್ನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅನ್ನೋದಾದರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಒಂದ್ಸರಿ ಚೆಕ್ ಮಾಡಿ. ನಾವು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟು ನಾನು ಐಕಿಯಾದಿಂದ ಏನೇನು ತೊಗೊಂಡು ಬಂದಿದ್ದೀನಿ ಆ ಎಲ್ಲ ಪ್ರಾಡಕ್ಟ್ಸ್ನ ಒಂದು ಕಡೆ ಜೋಡಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಸಂಬಂಧಪಟ್ಟಿರುವಂಥ ಕಂಟಿನ್ಯೂಷನ್ ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನೋದು ಮಿಸ್ ಆಗಿತ್ತು. ಸೊ ಅದನ್ನೆಲ್ಲ ರೀಶೂಟ್ ಮಾಡಿಕೊಂಡು ಶೇರ್ ಮಾಡ್ತಾ ಇರೋದ್ರಿಂದ ಈ ಒಂದು ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಅಷ್ಟೇ. ಫಸ್ಟು ಈ ಒಂದು ಟ್ರಾನ್ಸ್ಪರೆಂಟ್ ಸ್ಟೋರೇಜ್ ಬಾಕ್ಸಸ್ಸು ಇಲ್ಲಿ ನೋಡ್ತಿದ್ದೀರಲ್ವಾ, ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಇದು ಗ್ಲಾಸ್ ಬಾಕ್ಸಸ್ ಅಲ್ಲ, ನಾರ್ಮಲ್ ಪ್ಲಾಸ್ಟಿಕ್ ಬಾಕ್ಸಸ್ಸೇ, ಬಟ್ ಸ್ವಲ್ಪ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಈ ಒಂದು ಬಾಕ್ಸಸ್ನ ನಾನು ಫ್ರಿಜ್ಜಲ್ಲಿ ವೆಜಿಟೇಬಲ್ಸ್ನೆಲ್ಲ ಸ್ಟೋರ್ ಮಾಡೋಕ್ಕೆ ಇಟ್ಕೊಳ್ತೀನಿ. ಇದನ್ನು ನೀವು ಬೇರೆ ರೀತಿ ಸ್ಟೋರೇಜ್ ಪರ್ಪಸ್ಗೋಸ್ಕರ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊಪ್ಪು ತರಕಾರಿಗಳನ್ನೆಲ್ಲ ತೊಗೊಂಡು ಬಂದಾಗ ಫಸ್ಟು ಒಂದು ಟಿಶ್ಯೂನ ಬಾಟಮಲ್ಲಿ ಹಾಕಿ ಇದ್ರ ಮೇಲೆ ಸೊಪ್ಪಿರ್ಬೋದು, ತರಕಾರಿ ಇರ್ಬೋದು ಸ್ಟೋರ್ ಮಾಡೋದ್ರಿಂದ ತುಂಬ ದಿನಗಳವರೆಗೂ ಕೂಡ ಫ್ರೆಶ್ ಆಗಿರುತ್ತೆ. ಇದರಲ್ಲೇ ನಾನು ಬೇರೆ ಎರಡು ರೀತಿಯ ಸೊಪ್ಪನ್ನ ಸ್ಟೋರ್ ಮಾಡ್ತಾ ಇರೋದ್ರಿಂದ ಮಧ್ಯದಲ್ಲಿ ಟಿಶ್ಯೂನ ಹಾಕಿದ್ದೀನಿ. ಇಲ್ಲ ಅನ್ನೋದಾದರೆ ಆಪ್ಷನಲ್ಲು ಬೇಕಂದರೆ ಹಾಕ್ಕೊಳ್ಬೋದು. ಟಿಶ್ಯೂ ಬದಲಾಗಿ ಕ್ಲೀನಾಗಿರುವಂಥ ಕ್ಲಾತ್ಸ್ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಡೇನೇ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಮೇಲೆ ಟಿಶ್ಯೂನ ಹಾಕಿಲ್ಲ. ಬೇಕಂದರೆ ನೀವು ಮೇಲೆ ಕೂಡ ಇನ್ನೊಂದು ಟಿಶ್ಯೂನ ಹಾಕ್ಕೊಳ್ಬೋದು. ಇದು ಒಂದು ಪುಟ್ಟದಾಗಿರುವಂಥ ಬಾಕ್ಸು. ಇದರಲ್ಲಿ ಕರಿಬೇವು ಇರ್ಬೋದು ಅಥವಾ ಉದ್ದುದ್ದಾಗಿರುವಂಥ ಈ ಕ್ಯಾರೆಟ್ ಇರ್ಬೋದು, ಮುಲ್ಲಂಗಿ, ಈ ರೀತಿ ತರಕಾರಿಗಳನ್ನ ಸ್ಟೋರ್ ಮಾಡ್ಬೋದು. ಈ ಬಾಕ್ಸಸ್ ನೋಡೋಕ್ಕೆ ತುಂಬ ಕ್ಯೂಟಾಗಿದೆ. ಫ್ರಿಜ್ಜಲ್ಲಿ ನಾವು ಏನಾದರೂ ಸ್ಟೋರ್ ಮಾಡಬೇಕು ಅಂದರೆ ಸ್ಪೇಸ್ ಕೂಡ ಸೇವ್ ಆಗುತ್ತೆ. ಆ್ಯಕ್ಚುಲಿ ಈ ಒಂದು ಪ್ರಾಡಕ್ಟ್ಸ್ ಲಿಂಕ್ಸ್ನ ಡೈರೆಕ್ಟಾಗಿ ಸರ್ಚ್ ಮಾಡಿದ್ರೆ ಸಿಗಲ್ಲ. ನಾನು ಒಂದು 2-3 ವೆಬ್ಸೈಟಲ್ಲಿ ಚೆಕ್ ಮಾಡಿದಾದಮೇಲೆ ಎಕ್ಸಾಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೀನಿ. ಕೆಲವೊಂದು ಲಿಂಕ್ಸ್ನ ನಾನು ಟ್ಯಾಗ್ ಮಾಡ್ತೀನಿ, ಇನ್ನು ಕೆಲವೊಂದು ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಇಂಟ್ರೆಸ್ಟ್ ಇರೋರು ಡೀಟೇಲಾಗಿ ಚೆಕ್ ಮಾಡಿದ್ರೆ ಎಕ್ಸಾಕ್ಟ್ ಪ್ರಾಡಕ್ಟ್ ಲಿಂಕ್ಸ್ ಅನ್ನೋದು ಸಿಗುತ್ತೆ. ಇನ್ನು ಯಾವುದಾದ್ರು ಲಿಂಕ್ ಅವೈಲಬಲ್ ಇಲ್ಲ ಅನ್ನೋದು ಕೂಡ ನಾನು ಇದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇದರಲ್ಲೇ ನಾನು ಲಾಸ್ಟ್ ವಿಡಿಯೋಸಲ್ಲಿ ನಿಮ್ಗೊಂದ್ಸರಿ ಶೇರ್ ಮಾಡಿದ್ದೆ, ಬಾಳೆಹಣ್ಣಿನ ಎಲೆಗಳನ್ನ ಕೂಡ ಈ ರೀತಿ ಕಟ್ ಮಾಡಿ ಸ್ಟೋರ್ ಮಾಡ್ಕೊಳ್ಬೋದು, ತುಂಬ ದಿನಗಳವರೆಗೂ ಫ್ರೆಶ್ ಆಗಿರುತ್ತೆ ಅಂತ. ಆ ವಿಡಿಯೋದಲ್ಲೂ ಕೂಡ ತುಂಬ ಜನ ಲಿಂಕ್ನ ಕೇಳಿದ್ರಿ. ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿದ್ರೆ ಈ ಒಂದು ಪ್ರಾಡಕ್ಟ್ ಲಿಂಕ್ಸ್ ಅನ್ನೋದು ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಒಂದು ಗ್ಲಾಸ್ ಜಾರ್ಸು. ಇಲ್ಲಿ ನೋಡ್ತಿದ್ದೀರಲ್ವಾ, ಇದು ಕಂಟೈನರ್ಸು. ಫ್ರಿಜ್ಜಲ್ಲಿ ಏನಾದರೂ ಪುಟ್ಟದಾಗಿರುವಂಥ ಸ್ಟೋರ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇದು ಕಾಂಬೋ ಸೆಟ್ಟಲ್ಲಿ ತೊಗೊಂಡಿರುವಂಥದ್ದು. ಇದು ಆಫರ್ ಇದ್ದಾಗ ತೊಗೊಂಡಿದ್ದರಿಂದ ಇದರ ಎಕ್ಸಾಕ್ಟ್ ಲಿಂಕ್ ಅನ್ನೋದು ನನಗೆ ಸಿಗಲಿಲ್ಲ. ಸಪ್ರೇಟ್ ಕಂಟೈನರ್ಸ್ ಅನ್ನೋದು ತೋರಿಸುತ್ತೆ. ಬೇಕು ಅನ್ನೋದಾದರೆ ನೀವು ಒಂದ್ಸರಿ ಚೆಕ್ ಮಾಡಿ. ಇದರಲ್ಲೂ ಕೂಡ ನಾನು ಕರಿಬೇವನ್ನ ಸ್ಟೋರ್ ಮಾಡ್ತಾ ಇದ್ದೀನಿ. ಇದೇ ಥರ ನೀವು ಬೇರೆ ರೀತಿ ತರಕಾರಿಗಳನ್ನ ಕೂಡ ಸ್ಟೋರ್ ಮಾಡ್ಬೋದು. ಇದರಲ್ಲಿ ಆಲ್ಮೋಸ್ಟ್ ಒಂದು 5 ಬಾಕ್ಸಸ್ ಅನ್ನೋದು ಬಂದಿದೆ ಕಾಂಬೋ ಆಫರಲ್ಲಿ. ನೆಕ್ಸ್ಟ್ ಬಂದು ಸೋಪ್ ಡಿಸ್ಪೆನ್ಸರು. ನೀವು ತುಂಬ ದಿನಗಳಿಂದ ನೋಡೇ ಇರ್ತೀರಾ. ಇದು ಬಂದು ಗ್ಲಾಸ್ ಕಂಟೈನರು. ಮೇಲೆ ಲಿಡ್ ಏನಿದೆ ಅದು ಮಾತ್ರ ಪ್ಲಾಸ್ಟಿಕ್ಕು. ಇದರಲ್ಲಿ ನಾವು ಹ್ಯಾಂಡ್ ವಾಶ್ ಲಿಕ್ವಿಡ್ ಹಾಕ್ಕೊಳ್ಬೋದು ಅಥವಾ ಡಿಶ್ ವಾಷಿಂಗ್ ಲಿಕ್ವಿಡ್ ಕೂಡ ಹಾಕ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಕ್ಯೂಟಾಗಿ ಇದೆ. ಕೆಲವೊಂದು ಡಿಶ್ ವಾಷಿಂಗ್ ಲಿಕ್ವಿಡ್ಸ್ ಎಲ್ಲ ತುಂಬ ತಿಕ್ಕಾಗಿರುತ್ತೆ. ಜಸ್ಟ್ ಒಂದು ಪಂಪ್ ಮಾಡ್ತಿದ್ದಂಗೆ ತುಂಬ ನೊರೆ ಅನ್ನೋದು ಬರುತ್ತೆ. ಅಂಥ ಲಿಕ್ವಿಡ್ಸ್ ಏನಾದ್ರು ನೀವು ಯೂಸ್ ಮಾಡ್ತಾ ಇದ್ರೆ ಸ್ವಲ್ಪ ಲಿಕ್ವಿಡ್ನ ಹಾಕ್ಕೊಂಡು ವಾಟರ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಪಾತ್ರೆ ಕ್ಲೀನ್ ಮಾಡಬೇಕಾದ್ರೆ ಜಸ್ಟ್ ಒಂದು ಪಂಪ್ ಮಾಡಿಕೊಂಡು ಎಲ್ಲ ವೆಸಲ್ಸ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಒನ್ನು ಈ ಒಂದು ಬುಟ್ಟಿ. ಇದು ನೋಡೋಕ್ಕೆ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಇದನ್ನು ಡೆಕೋರೇಟಿವ್ ಪರ್ಪಸ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬೋದು, ಸ್ಟೋರೇಜ್ ಪರ್ಪಸ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಬಟ್ ಇದರ ಲಿಂಕ್ ಅನ್ನೋದು ನನಗೆ ಸಿಗಲಿಲ್ಲ. ಇದರಲ್ಲಿ ನಾನು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಸ್ಟೋರ್ ಮಾಡ್ಕೊಳ್ತಾ ಇರ್ತೀನಿ. ಇನ್ನು ಹೊರಗಡೆ ಇಡೋ ಅಂತಹ ಕೆಲವೊಂದು ತರಕಾರಿಗಳೆಲ್ಲ ಇರುತ್ತೆ ಅಲ್ವಾ, ಸೌತೆಕಾಯಿ ಎಲ್ಲ, ಆ ರೀತಿ ತರಕಾರಿಗಳನ್ನ ಕೂಡ ಸ್ಟೋರ್ ಮಾಡ್ಬೋದು. ಇದರಲ್ಲಿ ಫ್ರೂಟ್ಸ್ನ ಕೂಡ ಸ್ಟೋರ್ ಮಾಡ್ಬೋದು. ನೋಡೋಕ್ಕೆ ನ್ಯಾಚುರಲ್ ಆಗಿ ಕ್ಯೂಟಾಗಿ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಒಂದು ಮಲ್ಟಿಪಲ್ ಯೂಸಿಂಗ್ ಸ್ಟೋರೇಜ್ ಬಾಕ್ಸ್ ಅಂತಲೇ ಹೇಳ್ಬೋದು. ಇದು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ, ಬಟ್ ಪ್ಲಾಸ್ಟಿಕ್. ಇದು ಸೆಕ್ಷನ್ ಬಾಕ್ಸ್ ಆಗಿರೋ ಕಾರಣ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಎಲ್ಲ ರೀತಿಯ ತರಕಾರಿಗಳನ್ನ ಸಪ್ರೇಟ್ ಆಗಿ, ಅಂದರೆ ಡೈಲಿ ಯೂಸ್ ಮಾಡುವಂಥ ಹಸಿಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಈ ರೀತಿ ತರಕಾರಿಗಳನ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀರಾ ಅನ್ನೋದಾದರೆ
ಎಲ್ಲದನ್ನು ಕೂಡ ಈ ಒಂದೇ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಇಲ್ಲ ಸ್ಟಡಿ ಯೂನಿಟ್ಸ್ ಇದ್ದರೆ ಪೆನ್ಸಿಲ್ಸ್ ಎಲ್ಲ ಕೂಡ ಕಲೆಕ್ಷನ್ ಜಾಸ್ತಿ ಇಟ್ಕೊಂಡಿದ್ದೀರಾ ಅನ್ನೋದಾದರೆ ಸ್ಕೆಚ್ ಪೆನ್ಸು, ಕ್ರಯಾನ್ಸು ಈ ರೀತಿ ಸಪ್ರೇಟಾಗಿ ಕೂಡ ಇಟ್ಕೊಳ್ಬೋದು. ಜ್ಯುವೆಲರಿ ಕೂಡ ಅದರಲ್ಲಿ ಆರ್ಗನೈಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಒನ್ನು ಮೋಸ್ಟ್ ರಿಕ್ವೆಸ್ಟೆಡ್ ಪ್ರಾಡಕ್ಟ್, ಅದೇ ಬ್ಲಾಂಕೆಟ್ ಜೊತೆಗೆ ನಾನು ಬ್ಲಾಂಕೆಟ್ ಕವರ್ನ ಕೂಡ ತೊಗೊಂಡಿದ್ದೀನಿ, ಬೆಡ್ ಸ್ಪ್ರೆಡ್ನ ಕೂಡ ತೊಗೊಂಡಿದ್ದೀನಿ. ಇಲ್ಲಿ ನಾನು 1 by 1 ತೋರಿಸ್ತಾ ಹೋಗ್ತೀನಿ. ಫಸ್ಟು ಈ ಒಂದು ಸೆಟ್ಟು ಇಲ್ಲಿ ನೋಡ್ತಿದ್ದೀರಲ್ವಾ, ಇದರಲ್ಲಿ ನಾನು ಬ್ಲಾಂಕೆಟ್ಸ್ನೆಲ್ಲ ಕೂಡ ಈ ರೀತಿ ಆರ್ಗನೈಸ್ ಮಾಡ್ಕೊಂಡಿರ್ತೀನಿ. ಫಸ್ಟಿಗೆ ನಾನು ಒಂದು ಬ್ಲಾಂಕೆಟ್ಟು ಅದಕ್ಕೆ ಬೇಕಾಗಿರುವಂಥ ಕವರ್ನ ತೆಗಿತಾ ಇದ್ದೀನಿ. ಈ ಬ್ಲಾಂಕೆಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಆದಷ್ಟು ಸೈಜ್ ಅನ್ನೋದು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕಿಂಗ್ ಸೈಜಾ, ಕ್ವೀನ್ ಸೈಜಾ, ಅಥವಾ ನಿಮಗೆ ಸಿಂಗಲ್ ಬೆಡ್ಡಾ, ಡಬಲ್ ಬೆಡ್ಡಾ, ಈ ರೀತಿ ಆಪ್ಷನ್ ಇರುತ್ತೆ. ಇಲ್ಲಿ ನೋಡ್ತಿದ್ದೀರಲ್ವಾ, ನಾನು ಈ ಒಂದು ಮೆಷರ್ಮೆಂಟ್ ಇರುವಂಥದ್ದನ್ನು ತೊಗೊಂಡಿದ್ದೀನಿ. ಬೆಡ್ ಕವರ್ನ ಕೂಡ ಸೇಮ್ ಮೆಷರ್ಮೆಂಟ್ ಇರುವಂಥದ್ದನ್ನು ತೊಗೊಳ್ಬೇಕಾಗತ್ತೆ. ಒನ್ಸ್ ನೀವು ಬ್ಲಾಂಕೆಟ್ ತೊಗೊಂಡಾಗ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಬೆಡ್ ಕವರ್ನ ಆಗಾಗ ನೀವು ಚೇಂಜ್ ಮಾಡ್ತಾನೆ ಇರ್ತೀರಲ್ವ, ಬೆಡ್ ಕವರ್ ಕೂಡ ಕರೆಕ್ಟ್ ಸೈಜಲ್ಲೇ ತೊಗೊಳ್ಬೇಕು. ಆಗ ಮಾತ್ರನೇ ಬ್ಲಾಂಕೆಟ್ಗೆ ಬೆಡ್ ಕವರ್ ಅನ್ನೋದು ಕರೆಕ್ಟಾಗಿ ಫಿಟ್ ಆಗುತ್ತೆ. ಈಗ ಇಲ್ಲೇನು ನೋಡ್ತಿದ್ದೀರಾ, ಇದು ಬಂದು ಬ್ಲಾಂಕೆಟ್ ಕವರು. ಇದನ್ನು ಯಾವ ರೀತಿ ಹಾಕೋದು ಅನ್ನೋದನ್ನು ತೋರಿಸ್ತೀನಿ. ಫಸ್ಟಿಗೆ ನಾನು ಬ್ಲಾಂಕೆಟ್ನ ಓಪನ್ ಮಾಡ್ತಾ ಇದ್ದೀನಿ. ಜಸ್ಟ್ ಫೋಲ್ಡಿಂಗಲ್ಲಿ ಇದ್ದರೆ ಪುಟ್ಟದಾಗಿ ಕಾಣಿಸ್ತಲ್ವ. ಇದರ ಸೈಜ್ ಬಂದು ಕಿಂಗ್ ಸೈಜ್ ಬ್ಲಾಂಕೆಟ್. ಇದು ಪಿಲ್ಲೋಸ್ ಕೂಡ ತುಂಬ ಹೆವಿಯಾಗಿರುವಂಥದ್ದೇ ಬಂದಿರುತ್ತೆ. ಇಲ್ಲಿ ನೋಡ್ತಿದ್ದೀರಲ್ವ, ತುಂಬ ದೊಡ್ಡದಾಗಿರುವಂಥ ಪಿಲ್ಲೋ ಬಂದಿರುತ್ತೆ. ಇದಕ್ಕೆ ಮ್ಯಾಚಿಂಗ್ ಆಗುವಂಥ ಪಿಲ್ಲೋನ ಕೂಡ ತೊಗೊಂಡಿದ್ದೀನಿ, ಅದು ಕೂಡ ತೋರಿಸ್ತೀನಿ. ಒಂದು ಸೈಡ್ ಈ ರೀತಿ ಬಟನ್ ಅಥವಾ ಜಿಪ್ ಅನ್ನೋದು ಕೊಟ್ಟಿರ್ತಾರೆ. ಬಟನ್ನ ಓಪನ್ ಮಾಡಿಬಿಟ್ಟು ಕೆಳಗಡೆ ಇರುವಂಥ ವೈಟ್ ಕಲರ್ ಬ್ಲಾಂಕೆಟ್ ಏನಿದೆ ಇದರ ಒಳಗಡೆ ಇನ್ಸರ್ಟ್ ಮಾಡಬೇಕಾಗತ್ತೆ. ಅಭ್ಯಾಸ ಇರೋರಿಗೆ ಗೊತ್ತೇ ಇರುತ್ತೆ. ಅಭ್ಯಾಸ ಇಲ್ಲ ಫಸ್ಟ್ ಟೈಮ್ ಹಾಕ್ತಿದ್ದೀರಾ ಅಂದರೂ ಕೂಡ ತುಂಬ ಈಸಿಯಾಗಿ ಹಾಕ್ಬೋದು. ಜಸ್ಟು ಈ ಒಂದು ಬ್ಲಾಂಕೆಟ್ನ ಒಳಗಡೆ ಹಾಕಿ ಲಾಸ್ಟ್ 2 ತುದಿಗಳು ಏನಿರುತ್ತೆ ಅದನ್ನು ಇಟ್ಕೊಂಡು ಕೆಳಗಡೆಗೆ ಈ ರೀತಿ ಉದುರಿಸ್ದಂಗೆ ಪುಲ್ ಮಾಡಿದ್ರೆ ನೀಟಾಗಿ ಬ್ಲಾಂಕೆಟ್ ಅನ್ನೋದು ಒಳಗಡೆ ಇನ್ಸರ್ಟ್ ಆಗುತ್ತೆ. ಒನ್ಸ್ ಬ್ಲಾಂಕೆಟ್ ನೀಟಾಗಿ ಇನ್ಸರ್ಟ್ ಮಾಡಿದಾದ್ಮೇಲೆ ಬಟನ್ಸ್ ಏನಿದೆ ಬಟನ್ಸ್ನ ಈ ರೀತಿ ಕ್ಲೋಸ್ ಮಾಡೋದಷ್ಟೇ. ಒಂದು ವೇಳೆ ನೀವೇನಾದ್ರು ನಾರ್ಮಲ್ ಬ್ಲಾಂಕೆಟ್ಸ್ ಏನಾದ್ರು ಯೂಸ್ ಮಾಡ್ತಿದ್ರೆ, ಅಂದರೆ ನಾನು ಲಾಸ್ಟ್ ವಿಡಿಯೋಸಲ್ಲೆಲ್ಲ ತೋರಿಸಿದ್ದೀನಲ್ಲ ಆ ರೀತಿ ಬ್ಲಾಂಕೆಟ್ಸ್ ಏನಾದ್ರು ನೀವು ಯೂಸ್ ಮಾಡ್ತಿದ್ರೆ ನಿಮ್ಗೆ ಈ ರೀತಿ ಕವರ್ಸ್ ಎಲ್ಲ ಹಾಕಿದಾಗ ಸ್ವಲ್ಪ ಹೆವಿ ಅನಿಸುತ್ತೆ. ಅದರ್ವೈಸ್ ನೀವು ರೆಸ್ಟೋರೆಂಟ್ಸಲ್ಲಿ ಅಥವಾ ಹೋಟೆಲ್ ರೂಮ್ಸಲ್ಲೆಲ್ಲ ನೋಡಿರ್ತೀರಲ್ವ, ಅದೇ ರೀತಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಬಟ್ ಎಕ್ಸಾಕ್ಟ್ ಸೈಜ್ ಅನ್ನೋದು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈಗ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಫಸ್ಟಿಗೆ ನಾನು ಬೆಡ್ ಸ್ಪ್ರೆಡ್ನ ಹಾಕ್ತೀನಿ. ಬೆಡ್ ಸ್ಪ್ರೆಡ್ ಕೂಡ ನಾನು ಐಕ್ಯದಲ್ಲೇ ತೊಗೊಂಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಿರುವಂಥ ಬ್ಲಾಂಕೆಟ್ ಕವರ್ ಕೂಡ ಇದೆ. ಅದರ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಚೆಕ್ ಮಾಡಿ. ನೀವು ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಆದಷ್ಟು ಸೈಜ್ ಕರೆಕ್ಟಾಗಿರಬೇಕು. ಮತ್ತು ಯಾವ ರೀತಿ ಬೇಕು ಅಂದರೆ ಪಿಲ್ಲೋ ವಿತ್ ಬೆಡ್ ಸ್ಪ್ರೆಡ್ ಮಾತ್ರನೇ ಸಾಕಾ ಅಥವಾ ವಿತ್ ಬ್ಲಾಂಕೆಟ್ ಕೂಡ ಬೇಕಾ, ಅದ್ರ ಪ್ರಕಾರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಬೆಡ್ ಸ್ಪ್ರೆಡ್ ಎಲ್ಲ ಹಾಕಿದಾದ್ಮೇಲೆ ಬ್ಲಾಂಕೆಟ್ನ ಸೆಟ್ ಮಾಡ್ಕೊಂಡಿದ್ದೀನಿ. ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಲಾಸ್ಟ್ ವಿಡಿಯೋದಲ್ಲೂ ಕೂಡ ತುಂಬ ಜನ ಇಷ್ಟಪಟ್ಟಿದ್ರಲ್ವಾ. ಹತ್ತಿರದಿಂದ ಇದರ ಪ್ರಿಂಟ್ಸ್ ಕೂಡ ತೋರಿಸ್ತಾ ಇದ್ದೀನಿ. ಇನ್ನ ಒಂದು ಸೆಟ್ ಆಫ್ ಬ್ಲಾಂಕೆಟ್ ಮತ್ತೆ ಕವರ್ ಕೂಡ ತೊಗೊಂಡಿದ್ದೆ, ಬಟ್ ಇದನ್ನ ಹಾಕಿ ತೋರಿಸ್ತಾ ಇಲ್ಲ. ನೆಕ್ಸ್ಟ್ ಯಾವಾಗಾದ್ರೂ ಹಾಕಿದಾಗ ತೋರಿಸ್ತೀನಿ. ಇದು ಕಲರ್ ಬಂದು ಈ ರೀತಿಯಾಗಿದೆ, ಬಟ್ ಇದರ ಲಿಂಕ್ ಅನ್ನೋದು ನನಗೆ ಸಿಗ್ಲಿಲ್ಲ. ಇದು ಬಂದು ಬೆಡ್ ಸ್ಪ್ರೆಡ್, ಇದರ ಲಿಂಕ್ ಅನ್ನೋದು ಅವೈಲಬಲ್ ಇದೆ, ಚೆಕ್ ಮಾಡಿ. ಇದೆಲ್ಲ ಕಿಂಗ್ ಸೈಜ್ ಬೆಡ್ಶೀಟ್ಸು ಬೆಡ್ ಸ್ಪ್ರೆಡ್ ಆಗಿರೋದ್ರಿಂದ ಪಿಲ್ಲೋಸ್ನ ಕೂಡ ನಾವು ಎಕ್ಸಾಕ್ಟ್ ಸೈಜಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡ್ತಿದ್ದೀರಲ್ವಾ, ಇದು ಬಂದು ಎಕ್ಸಾಕ್ಟ್ ಸೈಜ್ ಪಿಲ್ಲೋ, ಕಿಂಗ್ ಸೈಜ್ ಬೆಡ್ಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟು ಈ ಒಂದು ಬಾಸ್ಕೆಟ್. ಇದು ನೋಡೋಕ್ಕೆ ತುಂಬಾ ಕೂಲಾಗಿದೆ ಅಲ್ವಾ. ಇದನ್ನು ನಾನು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೊಳ್ಬೋದು. ನಾನು ಇದನ್ನು ಪೂಜಾ ವಸ್ತುಗಳನ್ನ ಕಲೆಕ್ಟ್ ಮಾಡಿ ವಾಶ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದೇ ಸರಿ ತೊಗೊಂಬರೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದ್ರಿಂದ ತೊಗೊಂಡಿದ್ದೀನಿ. ಇದನ್ನು ನೀವು ಕಬೋರ್ಡ್ಸಲ್ಲಿ ಬಟ್ಟೆಗಳನ್ನ ಆರ್ಗನೈಸ್ ಮಾಡೋಕ್ಕೂ ಯೂಸ್ ಮಾಡ್ಕೊಳ್ಬೋದು, ಅಥವಾ ಗ್ರಾಸರೀಸ್ ಎಲ್ಲ ಸ್ಟೋರ್ ಮಾಡೋಕ್ಕೋಸ್ಕರ ಕೂಡ ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಒಂದು ಕಾರ್ನರಲ್ಲಿ ಕಿಚನ್ ಟವಲ್ಸ್ ಎಲ್ಲ ಇಡ್ತೀರಾ ಅನ್ನೋದಾದರೆ ಆ ಒಂದು ಪರ್ಪಸ್ ಆಗಿ ಕೂಡ ಈ ಒಂದು ಬಾಸ್ಕೆಟ್ನ ಯೂಸ್ ಮಾಡ್ಬೋದು. ಇದರ ಲಿಂಕ್ಸ್ ಅವೈಲಬಲ್ ಇದೆ, ಚೆಕ್ ಮಾಡಿ. ನೆಕ್ಸ್ಟು ಸ್ಪ್ರೇ ಬಾಟಲ್ಲು. ಇದನ್ನು ನೀವು ತುಂಬ ವಿಡಿಯೋಸಲ್ಲಿ ನೋಡೇ ಇರ್ತೀರಾ. ಇದರ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬೇರೆ ಸ್ಪ್ರೇ ಬಾಟಲ್ಸ್ಗೆ ಕಂಪೇರ್ ಮಾಡಿದ್ರೆ ಇದು ತುಂಬ ದಿನಗಳವರೆಗೂ ಕೂಡ ಬಾಳಿಕೆ ಬರುತ್ತೆ. ಇದರಲ್ಲಿ ನಾನು ಕ್ಲೀನಿಂಗ್ ಲಿಕ್ವಿಡ್ಸ್ನ ಮನೆಯಲ್ಲೇ ರೆಡಿ ಮಾಡಿ ಈ ರೀತಿ ಸ್ಟೋರ್ ಮಾಡ್ಕೊಳ್ತೀನಿ.
ಕ್ಲೀನಿಂಗ್ ಪರ್ಪಸ್ಗೋಸ್ಕರ ಲಿಕ್ವಿಡ್ಸ್ನ ಯೂಸ್ ಮಾಡ್ತಾನೆ ಇರ್ತೀವಲ್ವ, ಆ ಒಂದು ಲಿಕ್ವಿಡ್ಸ್ ನೀವು ಮಾರ್ಕೆಟಿಂದ ತರ್ದಿರ ಮನೆಯಲ್ಲೇ ಮಾಡ್ಕೊಳ್ಬೇಕು ಅನ್ನೋದಾದರೆ ನಮ್ಮ ಕ್ಲೀನಿಂಗ್ ವೀಡಿಯೋಸ್ನ ಒಂದ್ಸರಿ ಚೆಕ್ ಮಾಡಿ. ಅದಕ್ಕೆ ಸಂಬಂಧಪಟ್ಟಿರುವಂಥ ಡೀಟೇಲ್ ವೀಡಿಯೋಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಸ್ಪ್ರೇ ಬಾಟಲಿಂದ ಲಿಕ್ವಿಡ್ನ ಈ ರೀತಿ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊಳ್ಬೋದು, ಕನ್ವೀನಿಯೆಂಟ್ ಆಗಿರುತ್ತೆ. ನೆಕ್ಸ್ಟ್ ಪ್ರಾಡಕ್ಟು ಸೆರಾಮಿಕ್ ಬೌಲ್ಸು. ಇದು ಬ್ಲೂ ಕಲರ್ ಇರೋವಂಥದ್ದು. ಇದರಲ್ಲಿ ಕಲರ್ ಆಪ್ಷನ್ಸ್ ಕೂಡ ಸಿಗುತ್ತೆ. ಇದರ ಎಕ್ಸಾಕ್ಟ್ ಲಿಂಕ್ ಅನ್ನೋದು ಸಿಗಲ್ಲ, ಅಂದರೆ ಪ್ರಿಂಟ್ಸ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು ಸಿಗುತ್ತೆ. ಅದರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದು ಸೆಟ್ ಆಫ್ 4 ಬಂದಿರುತ್ತೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟು ಕಾರ್ಪೆಟ್ಸು. ಇಲ್ಲಿ ನೋಡ್ತಿದ್ದೀರಲ್ವಾ, ಸೊ ಈ ರೀತಿಯಾಗಿರುತ್ತೆ. ನಾನು 2 ಕೂಡ ಇದೇ ಥರ ಕಾರ್ಪೆಟ್ನ ತೊಗೊಂಡಿದ್ದೀನಿ. ಕ್ವಾಲಿಟಿನೂ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿರುತ್ತೆ. ಬೆಡ್ ಹತ್ರ ಎಲ್ಲ ಕೂಡ ಹಾಕ್ಕೊಳ್ಬೋದು, ಲಿವಿಂಗ್ ಏರಿಯಾದಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದರ ಎಕ್ಸಾಕ್ಟ್ ಲಿಂಕ್ ಕೂಡ ನನಗೆ ಸಿಗಲಿಲ್ಲ. ಇಂಟ್ರೆಸ್ಟ್ ಇರೋರು ಐಕಿಯಾಗೆ ಹೋದಾಗ ಒಂದ್ಸರಿ ಚೆಕ್ ಮಾಡಿ. ನೆಕ್ಸ್ಟ್ ಒಂದು ಬಂದು ಈ ಒಂದು ಡಸ್ಟ್ ಪ್ಯಾನ್ ವಿತ್ ಬ್ರಷು. ಪೂಜಾ ರೂಮ್ಸಲ್ಲೆಲ್ಲ ಯೂಸ್ ಮಾಡ್ತಿರ್ತೀರಲ್ವ, ಸೊ ಅದೇ ಥರದ್ದು. ಇದರ ಯೂಸೇಜ್ ಎಲ್ಲ ನಿಮ್ಗೆ ಗೊತ್ತೇ ಇರುತ್ತೆ, ಅದಕ್ಕೋಸ್ಕರ ಡೀಟೇಲಾಗಿ ತೋರಿಸ್ತಾ ಇಲ್ಲ. ಇದರ ಲಿಂಕು ಕೂಡ ಟ್ಯಾಗ್ ಮಾಡ್ತೀನಿ, ಚೆಕ್ ಮಾಡಿ. ಇಷ್ಟು ನಾನು ಐಕಿಯಿಂದ ತೊಗೊಂಬಂದಿರುವಂಥ ಪ್ರಾಡಕ್ಟ್ಸು. ಇದರ ಲಿಂಕ್ಸು ನಾನು ಯಾವ್ಯಾವ ಸಿಗುತ್ತೆ ಯಾವ್ಯಾವ ಸಿಗಲ್ಲ ಅಂತ ಡೀಟೇಲಾಗಿ ಮೆನ್ಷನ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.